ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನಾನಿವತ್ತು ನಿಮಗೆ ಗಾಂಧಾರಿ ಮೆಣಸನ್ನು ಬಳಸಿ ಚಿಪ್ಸಿನ ಮಸಾಲಾನ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ನೋಡ್ತಾ ಇರ್ಬೋದು, ಈ 5 ಇಂಗ್ರೀಡಿಯೆಂಟ್ಸ್ನ ಬಳಸ್ತಾ ಇದ್ದೀನಿ. ಇದು ಲವಂಗ ಒಂದು 15ರಿಂದ 20, ಇದು ಓಮು 2 ಸ್ಪೂನು, ಇದು ಜೀರಿಗೆ 2 ಸ್ಪೂನು, ಗಾಂಧಾರಿ ಮೆಣಸು 1.5 ಮುಷ್ಟಿ, ಇಂಗು. ಇದು ಯಾವುದನ್ನು ಹುರಿದುಕೊಳ್ಳೋದು ಬೇಡ, ಎಲ್ಲ ಒಣಗಿರೋದು ಆಗಿರೋದ್ರಿಂದ ಹಾಗೆ ಇದನ್ನು ಡ್ರೈ ಪೌಡ್ರ್ ಮಾಡ್ಕೊಳ್ಬೇಕು. ಮಿಕ್ಸಿನಲ್ಲಿ ಇದನ್ನೆಲ್ಲ ಪೌಡ್ರ್ ಮಾಡ್ಕೊಳ್ಳಿ. ನೋಡಿ ಪೌಡ್ರ್ ಮಾಡಿದ್ಮೇಲೆ ಹೇಗಿದೆ ಅಂತ. ಹೀಗೆ ಪೌಡ್ರ್ ಮಾಡಿಕೊಂಡು ನೋಡಿ ಎಷ್ಟು ಚೆನ್ನಾಗಿ ಫೈನ್ ಪೌಡ್ರ್ ಆಗಿದೆ ಅಂತ. ನೋಡಿ ಇಲ್ಲಿ ಕಟ್ಟಿಗೆ ಒಲೆಯಲ್ಲಿ ಹಲಸಿನಕಾಯಿ ಚಿಪ್ಸ್ ಮಾಡ್ತಾಯಿದ್ದೀನಿ, ಹೇಗೆ ಆಗಿದೆ ಅಂತ. ಎಷ್ಟು ಚೆನ್ನಾಗಿ ಬೇಯ್ತಾ ಇದೆ. ನಾವು ಹೆಚ್ಚಾಗಿ ಇದನ್ನು ಕಟ್ಟಿಗೆ ಒಲೆಯಲ್ಲೇ ಮಾಡ್ತೀವಿ, ತುಂಬ ಚೆನ್ನಾಗಾಗುತ್ತೆ. ನೋಡಿ ಹೇಗೆ ಬೇಯ್ತಾ ಇದೆ ಅಂತ. ನಾವು ಈ ಚಿಪ್ಸನ್ನು ಹಾಗೆ ತೆಂಗಿನೆಣ್ಣೆಯಲ್ಲಿ ಕರೆದು 1 ವರ್ಷದವರೆಗೂ ಸ್ಟೋರ್ ಮಾಡಿ ಇಟ್ಕೊಳ್ತೀವಿ. ಬೇಕಾದಾಗ ಹೀಗೆ ಬಂಡಿಯಲ್ಲಿ ಮತ್ತೊಂದು ಸರಿ ಬಿಸಿ ಮಾಡಿ ಅದನ್ನು ಹಾಕ್ಕೊಂಡು ಸಾಂಬಾರನ್ನು ಹಾಕ್ತೀವಿ. ನೋಡಿ ಇದನ್ನು ನಾವು ಕೆಂಪು ಮೆಣಸಿನ ಸಾಂಬಾರ ಮಾಡ್ತೀವಲ್ಲ, ಅಷ್ಟು ಇದನ್ನು ಹಾಕಬಾರ್ದು. ಒಂದು 2 ಚಿಟಿಕೆ ಹಾಕಿದ್ರೆ ಸಾಕು. ನಾನು ಇದಕ್ಕೆ ಉಪ್ಪು ಮಿಕ್ಸ್ ಮಾಡಿಲ್ಲ. ಇದಕ್ಕೆ ಬ್ಲ್ಯಾಕ್ ಸಾಲ್ಟ್ ಇರುತ್ತಲ್ಲ, ಅದನ್ನು ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ, ಟೇಸ್ಟ್ ತುಂಬ ಸೂಪರಾಗಿರುತ್ತೆ. ನಾನೊಂದು ಸ್ವಲ್ಪ ಮಾತ್ರ ಬಳಸ್ತಾ ಇದ್ದೀನಿ. ಈ ಮಸಾಲಾನ ಬಾಳೆಕಾಯಿ ಚಿಪ್ಸು ಅಥವಾ ಹಲಸಿನಕಾಯಿ ಚಿಪ್ಸು ಮತ್ತು ಜೀಗುಜ್ಜೆ ಅಂತ ಹೇಳ್ತಾರಲ್ಲ, ಆ ಚಿಪ್ಸು ಎಲ್ಲದಕ್ಕೂ ಬಳಸ್ಬೋದು, ತುಂಬಾ ರುಚಿಯಾಗಿರುತ್ತೆ. ನಾನು ಇದಕ್ಕೆ ಉಪ್ಪು ಹಾಕಿದ್ರೆ ಈ ಸಾಂಬಾರಕ್ಕೆ ಉಪ್ಪು ಹಾಕಿಟ್ರೆ ಇದು ನೀರಾಗಿಬಿಡುತ್ತೆ. ತುಂಬ ದಿನ ಸ್ಟೋರ್ ಮಾಡಿ ಇಟ್ಕೊಳ್ಳೋಕ್ಕಾಗೋದಿಲ್ಲ ಹೆಚ್ಚಿಗೆ ಆಯಿತು ಅಂತಂದರೆ. ಹಾಗಾಗಿ ನಾನು ಉಪ್ಪು ಮತ್ತು ಇದನ್ನ ಸಪ್ರೇಟಾಗಿ ಹಾಕ್ತಾಯಿದ್ದೀನಿ. ನೋಡಿ ಹತ್ತಿರದಿಂದ ತೋರಿಸಿದ್ರೆ ಮಾತ್ರ ನಿಮಗೆ ಸಾಂಬಾರು ಹಾಕಿದ್ದೀನಿ ಅಂತ ಗೊತ್ತಾಗುತ್ತೆ, ಇಲ್ಲಾಂದರೆ ಗೊತ್ತಾಗೋದಿಲ್ಲ. ನಾವು ಈ ಕರಿತಾ ಇರೋ ಬಂಡಿಗೆ ಉಪ್ಪಿನ ನೀರನ್ನು ಹಾಕಿ ಚಿಪ್ಸ್ ಮಾಡೋದಿಲ್ಲ, ಹೀಗೆ ಸಪ್ರೇಟಾಗೇ ಮಾಡ್ತೀವಿ. ನೋಡಿ ಎಷ್ಟು ಚೆನ್ನಾಗಿ ಬೇಯ್ತಾ ಇದೆ. ತುಂಬ ಕ್ರಿಸ್ಪಿಯಾಗಿ ಬರುತ್ತೆ, ತುಂಬ ಟೇಸ್ಟಿಯಾಗಿರುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ. ಹೇಗೆ ಬೆಂಕಿ ಕತ್ತಾ ಇದೆ ನೋಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.